ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನಿವತ್ತು ಪಬ್ಲಿಕ್ ಪಂಚ್ ನಲ್ಲಿ ಆಗಮಿಸಿದ್ದೀನಿ. ಏನ್ ಹೇಳ್ತಾರೆ ಜನ, ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗೆ ಹೇಳ್ತೀರಿ. ಡಿಸಿಎಂ ಡಿಕೆಶಿ ಸಿಎಂ ಆಗ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ. ಸಾರ್ವಜನಿಕರು ಏನ್ ಹೇಳ್ತಾರೆ ಕೇಳ್ಕೊಂಡ್ ಬರೋಣ ಬನ್ನಿ. ಎಲ್ಲಾ ರೀತಿಯಿಂದ ಸ್ಟಾರ್ಟಿಂಗ್ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋ ಹೊತ್ನ್ಯಾಗ ಎಲ್ಲಾ ರೀತಿಯಿಂದ ಒಪ್ಪಂದ ಆಗ್ಯಾವ. ಆ ಪ್ರಕಾರ ಈಗ 2.5 ವರ್ಷ ಆದ್ಮೇಲೆ ಸಿಎಂ ಆಗು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋ ಸಂಭವ ಐತಿ. ಆದ್ರೆ ಎಲ್ಲ ಮೇನ್ ಹೈಕಮಾಂಡ್ ಡಿಸಿಷನ್ ಮ್ಯಾಗ ನಿಂತೈತಿ. ಹೈಕಮಾಂಡ್ ಏನು ಹೇಳ್ತಾರೆ ಅದ್ರ ಮ್ಯಾಗ ಒಂದು ಆಲೋಚನೆ ಮಾಡುವಂತ ವಿಷಯ ಇದು. ಸರ್, ಸಿದ್ದರಾಮಯ್ಯನವರ ಬಣ ಏನ್ ಹೇಳುತ್ತೆ ಅಂದ್ರೆ ಸಿಎಂ ಬದಲಾವಣೆ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ. ಇನ್ನು ಡಿಕೆಶಿ ಆಪ್ತ ವಲಯ ಏನ್ ಹೇಳುತ್ತೆ ಅಂದ್ರೆ ಈ ಬಾರಿ ಮತ್ತೊಮ್ಮೆ ಸಿಎಂ ಬದಲಾವಣೆ ಆಗುತ್ತೆ, ಈ ಸತಿ ಡಿಕೆಶಿ ಅವರೇ ಆಗುತ್ತಾರೆ ಅಂತ. ಇದು ಬಣ ಗಿಣ ಏನಿಲ್ಲ. ಸಿದ್ದರಾಮಯ್ಯನಾಗ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಮತ್ತೆ ಯಾವ MLA MP ಮಿನಿಸ್ಟರ್ ಆಮ್ಯಾಗೆಲ್ಲ ಡಿಸ್ಟಿಕ್ ಮಿನಿಸ್ಟರ್ ಎಲ್ಲ ಮಿನಿಸ್ಟರ್ ಕೂಡ ಒಂದೇ ಬಣ, ಕಾಂಗ್ರೆಸ್ ಬಣ. ಇದೆ ಡಿಫರೆನ್ಸ್ ಕ್ವಾಲಿಟಿ ಯಾವುದೂ ಇಲ್ಲ. ಒಂದ್ ವೇಳೆ ಡಿಸಿಎಂ ಅವರು ಸಿಎಂ ಆದ್ರೆ ಅಂದ್ರೆ ಡಿಕೆಶಿ ಅವರು ಸಿಎಂ ಆದ್ರೆ ಏನೆಲ್ಲ ಬದಲಾವಣೆಗಳು ನಮಗ್ ನೋಡಕ್ ಸಿಗುತ್ತೆ? ಏನು ಬದಲಾವಣೆ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಆಗ್ತೈತಿ, ಕರ್ನಾಟಕ ಅಭಿವೃದ್ಧಿ ಆಗ್ತೈತಿ, ಮತ್ತೆ ಹೊಸ ಹೊಸ ಪ್ಲಾನ್ ಬರ್ತಾವ. ಈಗ ಆಗೋ ಪ್ಲಾನ್ ಮುಂದುವರಿತಾವ. ಈಗ ಇದ್ದಿದ್ದು ಪ್ಲಾನ್ ಏನ ಮಹಿಳೆಯರಿಗೆ ಕೊಟ್ಟಾರ, KSRTC ಬಸ್ಸಿಗೆ ಕೊಟ್ಟಾರ, ಅನೇಕ ಕಾರ್ಯಕ್ರಮ ಏನು ಕೊಟ್ಟಾರಲ್ಲ ಅದು ಕೊಟ್ಟ ಆದ್ಮ್ಯಾಗೂ ಕೂಡ ಡಿ ಕೆ ಶಿವಕುಮಾರ್ ಹೊಸ ಆಲೋಚನೆಗಳು ಇರ್ತಾವ, ಅವನು ಮಾಡ್ತಾರ. ನಿಮ್ ಪ್ರಕಾರ ಹೇಗ್ ಅನ್ಸುತ್ತೆ ಸರ್ ಡಿಸಿಎಂ ಅವರು ಸಿಎಂ ಆಗೋದು? ಅಂದ್ರೆ ಈಗ ಸಿಎಂ ಬದಲಾವಣೆ ಅಷ್ಟು ಅಗತ್ಯತೆ ಇದೆಯಾ, ಅನಿವಾರ್ಯತೆ ಇದೆನಾ? ಸಿಎಂ ಬದಲಾವಣೆ ಆಗ್ಬೇಕಾ, ಹೇಗೆ? ಅಗತ್ಯತೆ ಅನಿವಾರ್ಯ ಪ್ರಶ್ನೆನೇ ಇಲ್ಲ. ಎಲ್ಲಾರು ಆಲೋಚನೆ ಬಲ್ಲವರು ಅದಾರ. ಸಿದ್ದರಾಮಯ್ಯ ಅವರು ಎಲ್ಲಾ ರೀತಿಯಿಂದ ಸೀನಿಯರ್ ಲೀಡರ್, ಸೀನಿಯರ್ ಎಲ್ಲಾ ರೀತಿಯಿಂದ ಬಲ್ಲವರು ಅದಾರ. ಎಲ್ಲಾ ವಿಚಾರಗಳ ಅವ್ರ ಕಡೆ ಅದಾವ. ರಾಜಕೀಯ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತೈತಿ, ರಾಜಕೀಯ ಆಲೋಚನೆಗಳಿಗೆ ಗೊತ್ತದಾವ. ಹೈಕಮಾಂಡ್ ಅವ್ರ ಮ್ಯಾಗನ ಡಿಪೆಂಡ್ ಐತಿ. ಆದ್ರೂ ಕೂಡ ಹೈಕಮಾಂಡ್ ಏನ್ ಡಿಸಿಷನ್ ತಗೊಂತಾರ ಅದ್ರ ಮ್ಯಾಗ ಸಿಎಂ ಬದಲಾವಣೆ ಆದ್ರೂ ಆಗ್ಬೋದು. ಈಗ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರೆದ್ರೆ ಏನ್ ವ್ಯತ್ಯಾಸ ಆಗುತ್ತಾ ಅಥವಾ ಏನಾದ್ರೂ ತೊಂದರೆಗಳಾಗುತ್ತಾ? ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗ್ಬೇಕು ಅಂತ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಏನು ಒತ್ತಾಯ ಇಲ್ಲ. ಸಿದ್ದರಾಮಯ್ಯ ಅವರ ತಮ್ಮ ಮನಸ್ಸಿನಿಂದ ಏನಾದ್ರು ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಕೊಟ್ರ ಅಂದ್ರೆ ಡಿ ಕೆ ಶಿವಕುಮಾರ್ ಆಗ್ಬೋದು. ಆಮ್ಯಾಗ ಹೈಕಮಾಂಡ್ ಒಂದು ಆಶೀರ್ವಾದ ಇತ್ತಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೋದು. ಆದ್ರೆ ಇಲ್ಲಿ ಬದಲಾವಣೆ ಅನ್ನೋದು ಒಂದು ವಿಷಯ ಏನೈತಲ್ಲ ಸಿದ್ದರಾಮಯ್ಯವ್ರ ಕೈ ಆಗಿಲ್ಲ, ಹೈಕಮಾಂಡ್ ಕಡೆ ಐತಿ. ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ. ನಿಮಗೇನ್ ಅನ್ಸುತ್ತೆ ಸರ್, ಸಿಎಂ ಸಿದ್ದರಾಮಯ್ಯ ಅವರೇ ಇರ್ಬೇಕಾ ಅಥವಾ ಡಿಕೆಶಿ ಅವ್ರ ಆಗ್ಬೇಕಾ? ನಮ್ಮ ಕಾರ್ಯಕರ್ತರ ಯಾರಿದ್ರು ನಡೀತೈತಿ. ಸೇವಾ ಮಾಡೋರು ನಾವು. ನೀವು ಕರೆದ್ರೆ ನಿಮ್ ಕಡೆ ಬರೋರು ಅವ್ರ ಕಡೆ ಹೋಗುದ. ಈಗ ಬಣ ಅನ್ನೋ ಶಬ್ದ ನಮ್ ಕಡೆ ಇಲ್ಲ. ನಮ್ಮ ಮುಖ್ಯಮಂತ್ರಿ ಅಂದ್ರೆ ಒಂದೇ ಬಣ, ಒಂದೇ ಕಾಂಗ್ರೆಸ್, ಒಂದೇ ಜಾತಿ. ಅದು ಜಾತಿ ಕಾಂಗ್ರೆಸ್ ಜಾತಿ. ಈಗ ಡಿಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಸಿಎಂ ಆಗ್ತಾರೆ ಅನ್ನೋ ಮಾತುಗಳು ಚರ್ಚೆ ನಡೀತಾ ಇದೆ. ಏನ್ ಅನ್ಸುತ್ತೆ, ಸಿಎಂ ಆಗ್ತಾರ ಅಥವಾ ಸಿಎಂ ಆದ್ರೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ? ಮುಂಚೆ ತರ ಹೇಗ್ ಮಾಡ್ತಿದಾರೋ ಈಗ್ಲೂ ಹಾಗೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ತಾರಂತ ಅನುಭವ. ಹಾ, ಪರವಾಗಿಲ್ಲ ಅನ್ಕೊಂತೀನಿ. ಹಾ, ಎರಡು ಆಪ್ಷನ್ ಅರ್ಧ ಅರ್ಧ. ಚೆನ್ನಾಗಿರ್ತದೆ. ಗೌಡ ಏನಿರು ಬದಲಾವಣೆ ಮಾಡ್ತಾರೆ. ಅವ್ರು ಸದಾ ಅವರೇ ಮುಂದುವರಿಬೇಕು ಅನ್ನೋದೇನು ಅವರು ಮಾಡಲಿ ಅಂತ ನಮ್ಗೆ ಇಷ್ಟ. ಡಿ ಕೆ ಅವ್ರು ಯಾಕೆ ಮಾಡಬಾರ್ದು? ಅವ್ರಿಗೆಲ್ಲೂ ಮಾಡೋಷ್ಟು ಸಂಘಟನೆ ಮಾಡ್ಬೋದು. ಅವರು ಚೀಫ್ ಮಿನಿಸ್ಟರ್ ಹಾಕಿ ಅರ್ಹತೆ ಇರುವ ಅವ್ರಿಗೆ ಗೌಡ ಮಾಡಬೇಕು ಅಂತ ನಮಗೆ ಒಂದ್ಸರಿ ಅವ್ರ 10 ಸರಿ ಮಾಡ್ಯವ್ರೆ ಸಿದ್ದರಾಮಯ್ಯನವರು. ಈ ಸರಿ ಅವ್ರು ಮಾಡಲಿ ಗೌಡ. ಅವರು ಏನು ಮಾಡ್ಕೊಂಡ್ರೆ ಕಮಿಟ್ಮೆಂಟ್ ಗೊತ್ತಿಲ್ಲ. 2 ವರ್ಷ ಅದು ಸೀಕ್ರೆಟ್ ಮಾಡ್ಯವ್ರೆ. ನೋಡೋಣ ನವಂಬರಿಗೆ ಗೊತ್ತೈತೆ ಅಂತ ಹೇಳಿವ್ರಲ್ಲ, ಮುಂದಿನ ತಿಂಗಳು ಹೇಗೈತೆ ನೋಡೋಣ. ಹೌದು ಮೇಡಮ್, ಅವರು AAC ಅಧ್ಯಕ್ಷ ಆಗಿ ಎಲ್ಲ ಚುನಾವಣೆ ನಿಂತು ಪ್ರತಿನಿಧಿ ಅವ್ರಲಿಂತಾನೆ ಎಲ್ಲ ಬಂದು 224 MLA ಅವರು ಪ್ರತಿಫಲ ಲಿಂತಾನೆ 134 MLA ಗೆದ್ದಾರ್ರಿ ಮೇಡಮ್. ಓಕೆ, ಅದಕ್ಕಂತಿಲ್ಲ. ಅವ್ರು ಶ್ರಮ ಆದ್ರೂ ಕೂಡ ಇವಾಗ ಸಿದ್ದರಾಮಯ್ಯ ಸಾಹೇಬ್ರು ಅವಾಗ್ಲಿ 2013 ಒಂದು CM ಆಗಿ ಅವರು ಒಂದು ಜನರಲ್ ಪರ್ಸನ್ ಅವರು. ಅದರಿಂದ ಅವ್ರು ಯಾರಿಗೆ ಏನಂದ್ರೆ AAS ಅಧ್ಯಕ್ಷ ಇಂತಾಗ್ಲಿ ಇಲ್ಲ ಪ್ರಭಾವಿ ನಾಯಕಗಳ ಇಂತಾಗ್ಲಿ ಹೈಕಮಾಂಡ್ ಇಂತಾಗ್ಲಿ ಅವ್ರ ಬೆಲೆ ಎಲ್ಲ MLA ಸಪೋರ್ಟ್ ಅವ್ರು ಒಂದಾಗ ಅದರಿಂದ ಅವ್ರಿಗೆ ಏನಲ್ಲ ಬರಲ್ಲ. ಯಾಕಂದ್ರೆ ಅವ್ರವ್ರು ಅಭಿಪ್ರಾಯ, ಅವ್ರವ್ರ ಅಡ್ಜಸ್ಟ್ಮೆಂಟ್ ಆದ್ರೆ ಏನ್ ಮಾಡಕ್ ಆಗಲ್ಲ. ಸಿದ್ದರಾಮಯ್ಯ ಸಾಹೇಬ್ರು DK ಸಾಹೇಬ್ರು ಅಭಿಪ್ರಾಯ
ಅವ್ರಿಬ್ರು ಅಜ್ಜಿ ನಾವಿಬ್ರು ಒಂದಿದ್ವಿ ಅಂತ ಹೇಳ್ಕೊಂತ ಸಿಟಿಗಿರ್ತಾರೆಲ್ಲ ಮಾತಾಡ್ತಾ ಅಂತ ವಿಷಯ ನಾವ್ ಏನೆಲ್ಲ ಬರಲ್ಲ. ಈ ಜನಗಳು ಏನ್ ಮಾಡ್ತಾರೆ, ಸುಮ್ಮನೆ ಬೈಂಡ್ ರಿಲೇಟ್ ಮಾಡ್ತಾರ, ಇವ್ರಾಗಬೇಕು ಅವ್ರಾಗಬೇಕು ಅದು ಮಾಡ್ಬೇಕು ಇರ್ಬೇಕಂತ ಯಾರಿಗೆ ಏನ್ ಮಾಡಕ್ ಆಗಲ್ಲ, ಸಾಧ್ಯ ಇಲ್ಲ. ದೊಡ್ಡ ವ್ಯಕ್ತಿಗಳು ನಾವೇನಂತ ಮಾತಾಡಕ್ಕಾಗಲ್ಲ. ಅಡ್ಜಸ್ಟ್ಮೆಂಟ್ ಅಂದ್ರೆ ಅವ್ರವ್ರು ಸಿದ್ದರಾಮಯ್ಯ ಲಾಸ್ಟ್ ಟೈಮ್ ಅದಲ್ಲ, ಮತ್ತೊಂದು ಮುಂದೊಂದ್ಸಲ ಮತ್ತೆ ML ಇಂದ್ರಲ್ಲ ಅವ್ರು ಲಾಸ್ಟ್ ಬಿಲ್ಲಿ ಹೋಗಲ್ಲ. ಅವ್ರೇನಾದ್ರು ಆಲ್ರೆಡಿ ಡಿಸ್ಟ್ರಿಕ್ಟ್ ಡೆಲ್ಲಿ ಲೆವೆಲ್ ಬಾ ಅಂತ ಹೇಳಿ ಕರೆದಾರ ಅವ್ರಿಗೆ. ಅಂದ್ರೆ ನಾವು ಒಲ್ರಿ ಒಂದ್ಸಲ ಇಲ್ಲಿ ಇರ್ಬೇಕಂತೇಳಿ ಮೊನ್ನೆ 2023 ಎಲೆಕ್ಷನ್ ನಿಂತು CM ಸಿದ್ದರಾಮಯ್ಯ ಆಗಿರಿ. ಅದು ಸೊ ಮುಂದಿನ ಸಲ ಈಗ ಹೋಗ್ತಾರೋ ದಿಲ್ಲಿಗೆ ಹೋಗೋದಲ್ಲ ಗೊತ್ತಿಲ್ಲ ಸರ್. ಈಗ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷತನ ಅವ್ರು ಆಗಲ್ಲ, ಅದ್ರ ಸಲ ಅವ್ರು ಮತ್ತೆ ಇಲ್ಲಿ ಬಾ ಅಂತಂದ್ರೆ ಬರಲ್ಲ ಅಂತ ಒಂದು ಲಾಸ್ಟ್ ನಮ್ದು ಅಂದಾಜ್ ಬಿಲ್ಡಿಂಗ್ ಅದ ಅವರಿಗೆ ಸಿದ್ದರಾಮಯ್ಯ ಸಾಬ್ರಿಗೆ. ಮತ್ತೊಂದು ಈಗ ಫೀಲ್ಡ್ನಾಗ ಫ್ಯೂಚರ್ನಾಗ DK ಸಾಬ್ರಿನ ಅವ್ರು ವಯಸ್ಸಾದ ಅವರು ಜನರಲ್ ಅವ್ರು ಎಲ್ಲ ಪ್ರಬಲ ಅದ ಎಲ್ಲ ಅದ. ಹಂಗಾಗಿ ಸಿದ್ದರಾಮಯ್ಯ ಸಾಬ್ಗೆ ಅವ್ರಿಗೆ ಮುಂದೆ ನನ್ನ ಫ್ಯೂಚರ್ ಇರ್ತದೆ. ಈ ಸರ್ ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಸಾಬ್ ಕೊಡ್ಲಿ, ಅದನ್ನ ದೊಡ್ಡ ಮನುಷ್ಯ ಎಲ್ಲ ML ಬೇಕು, ಹಿಂದುಳಿದ ಹಿಂದುವರ್ಗ ಎಲ್ಲ ಬೇಕಂತೇಳಿ ಅವ್ರು ತಲೆ ಒಂದು ಪ್ರಭಾವ. ಹಂಗಾಗಿ DK ಸಾಬ್ರು ಒಳ್ಳೆಯವ್ರೆ, ಅವರು CM ಆಗ್ಬಂತ ನಮ್ಮ ಅಭಿಪ್ರಾಯ ಇಲ್ಲ, ಆಗಬೇಕು 90% ಆಗ್ಬೇಕಾದ್ರೆ ಅವರ ಅಭಿಪ್ರಾಯ. ಶಿವಕುಮಾರ್ CM ಆದ್ರೆ ಹೇಗಿರುತ್ತೆ? ಚೆನ್ನಾಗಿರುತ್ತೆ. ಅಲ್ಲ, ಏನೆಲ್ಲ ಬದಲಾವಣೆಗಳು ನೋಡ್ಲಿಕ್ಕೆ ಸಿಗುತ್ತೆ ನಿಮ್ಗೆ? ಸಿದ್ದರಾಮಯ್ಯ ಅವರು ಮಾಡಿದ್ರೆ ಹಾಗೆ ಮಾಡ್ಬೋದು. ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಇದ್ದಾರೆ, 5 ವರ್ಷ. ಅದು ಹೇಳಲಿಕ್ಕೆ ಆಗುದಿಲ್ಲಲ್ಲ, ಆಗ್ಬಹುದು. ಎಷ್ಟು ವಿಶ್ವಾಸ ಇದೆ ಸರ್ DK ಶಿವಕುಮಾರ್ ಅವರು ಆಗ್ತಾರೆ? ಅದು ಹೇಳಲಿಕ್ಕೆ ಆಗುದಿಲ್ಲ. ಸಿದ್ದರಾಮಯ್ಯ ಅವರು ಈಗ ಇದ್ದಾರಲ್ಲ, ಅವರ ನಂತರ ಇವರು ಇದ್ರಲ್ಲಿ ಅವರು ಆಗ್ತಾರಂತೆ. ನವೆಂಬರ್ ತಿಂಗಳಲ್ಲಿ ಆಗೋ ಚಾನ್ಸಸ್ ಇದೆ. ಇಲ್ಲ ಈ ಟರ್ಮ್ನಲ್ಲಿ ಆಗುದಿಲ್ಲ, ನೆಕ್ಸ್ಟ್ ಟರ್ಮ್ನಲ್ಲಿ. ಇದು 5 ವರ್ಷ ಸಿದ್ದರಾಮಯ್ಯನವರೇ. ಸರ್ DK ಶಿವಕುಮಾರ್ ಅವರು CM ಆದ್ರೆ ಹೇಗಿರುತ್ತೆ? ಬೇಡ ಲೂಟಿ ಹೊಡೆದು ಬಿಡ್ತಾರೆ. ಬೆಂಗಳೂರು ಎಷ್ಟಾದ್ರೂ ಪರವಾಗಿಲ್ಲ, ಈಗ ಚೆನ್ನಾಗಿದೆ. ಅವ್ರೇನ ಬಂದ್ಬಿಟ್ರೆ ಇನ್ನೆಲ್ಲ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಬೇಡ. ಈಗ ಸಿದ್ದರಾಮಯ್ಯ ಸರಿ ಕಂಟಿನ್ಯೂ ಆಗ್ಬೇಕು. ಅಲ್ಲ, ಅವ್ರದ್ದು ವರಿಷ್ಠ ಇರೋದ್ರಲ್ಲಿ ಪರವಾಗಿಲ್ಲ. ಸರ್, ಈಗ ನವೆಂಬರ್ ಅಲ್ಲಿ DCM ಅವರೇ CM ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಕೊಟ್ರಂತೂ ಕರ್ನಾಟಕ ಜನತೆ ಮುಂದಿದೆ, ಕಾದಿದೆ ಆಪತ್ತು. ಅವ್ರಿಗೆ DK ಶಿ ಅವ್ರಿಗೆ ಕೊಟ್ರೆ ಮುಗ್ದೋಯ್ತು. ಅವ್ರು ಯಾವುದೇ ಕಾರಣಕ್ಕೂ ಕರ್ನಾಟಕ ಉಳಿಸಲ್ಲ, ಮಾರ್ಕೊಂಡ್ಬಿಡ್ತಾರಲ್ಲ. ಏನ್ ಕಾರಣಗಳಿಂದ? ಈಗೆಲ್ಲ ನೋಡಿ, ಈಗ ಬೆಂಗಳೂರಲ್ಲಿ ರೋಡ್ಗಳು ಸರಿ ಇಲ್ಲ, ಇದಿಲ್ಲ, ಬರೀ ರಿಯಲ್ ಎಸ್ಟೇಟು. ಎಲ್ಲಾ ಕಡೆ ರೈತಗಳು ಜಮೀನುಗಳನ್ನೆಲ್ಲ ಅಕ್ವೈರ್ ಮಾಡಿ ಮಾಫಿಯಾದವ್ರಿಗೆ ಲ್ಯಾಂಡ್ ಮಾಫಿಯಾದವ್ರಿಗೆ ಮಾರ್ತಿದ್ದಾರೆ. ಈಗ ನೋಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲಾ ಕಡೆನೂ ಅಕ್ವಿಷನ್ ಪ್ರತಿಯೊಂದು. ಅವರು ಬರೀ 2-3 ಡಿಸ್ಟಿಕ್ ಮಾತ್ರ ಆದ್ಯತೆ ಕೊಡ್ತಾರೆ DK ಶಿವಕುಮಾರ್ ಅವರು. ಬೇರೆಯವ್ರಾದ್ರೆ ಇಡೀ ಕರ್ನಾಟಕ ಎಲ್ಲ ನೋಡ್ಬೇಕಲ್ಲ. ಆಮೇಲೆ ಬೇರೆಯವ್ರ ಬಗ್ಗೆ ರೆಸ್ಪೆಕ್ಟ್ ಇಲ್ಲ ಅಪ್ಪನಿಗೆ. MLAಗಳ ಬಗ್ಗೆ, ಜನಗಳ ಬಗ್ಗೆ ಕನ್ಸರ್ನೇ ಇಲ್ಲ ಅಪ್ಪನಿಗೆ. ಅವ್ರದ್ದೊಂಥರ ಮಾಫಿಯಾ. ಈಗ ಸಿದ್ದರಾಮಯ್ಯ ಸರ್ ಅಲ್ಲ, ಇರೋದ್ರಲ್ಲಿ ಕಾಂಗ್ರೆಸ್ ಅಲ್ಲಿ ಅವರೇ ಬೆಟ್ರು. RSS ಟೋಪಿ ತೆಗ್ಬಿಟ್ಟಿದ್ದಾರೆ. ಹಿಂಗಾಗತ್ತೆ. ಅವರು ಜನಗಳಿಗೆ ಎಲ್ರಿಗೂ ಯಾರು ನೋಡಲ್ಲ, ಕರೆಕ್ಟಾಗಿ ನೋಡಲ್ಲ, ಏನಿಲ್ಲ. ಹಿಂಗಾಗೋದು. ಅವರು ಚೆನ್ನಾಗಿ ಕೆಲಸ ಮಾಡ್ರೆ ಎಲ್ಲ ಬರುತ್ತೆ. PM ಹಾಗೆ ಆಗತ್ತೆ. ಇಲ್ಲಾಂದ್ರೆ ನಾವು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನನ್ನ ಇದು ರೈಲಿ ಒಳಗಡೆ ಅವರು ಮಾಡಿರೋದು ಕೆಲಸ ನೋಡಿದ್ಯಾ? ನ್ಯೂಸ್ ಒಳಗೆ ಬರ್ತಾ ಇದೆಯಲ್ವ? ಅಂತ ಮಾಡಿಬಿಟ್ರೆ ಅಷ್ಟು ಏನು ಬರಲ್ಲ. ಯಾರು ಚೆನ್ನಾಗಿ ಕೆಲಸ ಮಾಡ್ರೆ ಬರುತ್ತೆ, ಯಾಕೆ ಬರಲ್ಲ? PM ಸಿದ್ದರಾಮಯ್ಯ ಅವರು ಸೀಟ್ ಬಿಡಲ್ಲ. ಅವ್ರು ಬಿಡಲ್ಲ ಸೀಟು. ಬಿಡ್ತಾರೆ, ಬಿಟ್ರೆ ಬರ್ತಾರೆ, ಇಲ್ಲ ಏನು ಬರಲ್ಲ. ಅಷ್ಟೇ, ಬೇರೆ ಏನಿಲ್ಲ. ಆರಾಮಾಗಿ. ಈಗ DCM ಇದ್ದಾರೆ DK ಶಿವಕುಮಾರ್. CM ಆದ್ರೆ ಏನೆಲ್ಲ ಬದಲಾವಣೆಗಳು ಇರಬಹುದು? ಬಂದರೆ ಒಳ್ಳೇದು ಮಾಡ್ತಾರಲ್ಲ, ಒಳ್ಳೇದು ಮಾಡ್ರೆ ಸ್ವಲ್ಪ ಅವರು ಹೆಸರು ಬರುತ್ತೆ. ಮಾಡಿಲ್ಲ ಅಂದ್ರೆ ಇದೇ ಥರ ನಡೀತಾ ಇದಲ್ವಾ, ಇದೆ ಅಷ್ಟೇ. ಫಸ್ಟ್ ಇರೋದೆಲ್ಲ ಬಸ್ಸು ಫ್ರೀ ಎಲ್ಲ ಮಾಡ್ಕೊಂಡೆಲ್ಲ ಹಾಳಾಗ್ಬಿಟ್ಟಿದೆ ಎಲ್ಲ ಕರ್ನಾಟಕ. ಅದು ಭಾಳ ಕಷ್ಟ. ಇದು ನೋಡಬೇಕು ಫಸ್ಟು, ಫರೀದು. ಬೇರೆ ಏನಿಲ್ಲ, ಇದು ಫರೀದ್ ನೋಡ್ರೆ ಒಳ್ಳೇದು. CM ಆದ್ರೆ ಚೆನ್ನಾಗಿರುತ್ತೆ. ಹೆಂಗಾಗಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ಸುತ್ತೆ ಅವರು. ಈಗ ಸಿದ್ದರಾಮಯ್ಯ ಸರ್ ಅವ್ರು ಮಾಡ್ತಿದ್ದಾರೆ ಅಲ್ಲ, ಆದ್ರೂ ಅವರು ಹೆಂಗಾಗಿದ್ದಾರೆ, DK ಶಿವಕುಮಾರ್ ಚೆನ್ನಾಗಿ ಮಾಡ್ಬೋದು ಅಂತ ನಮ್ಮ ಅಭಿಪ್ರಾಯ. ಏನ್ ಬದಲಾವಣೆಗಳು ಆಗ್ಬಹುದು ಅನ್ಸುತ್ತೆ? ಅದೇ ಎಲ್ಲ ಬೆಂಗಳೂರು ಡೆವಲಪ್ಮೆಂಟ್ ಚೆನ್ನಾಗಿ ಆಗುತ್ತೆ ಅಂತ ಅನ್ಸುತ್ತೆ. ಅವರೆಲ್ಲ ಅವ್ರು ಬಂದ್ರೆ ಒಳ್ಳೆಯವ್ರು, ನಮಗೆ ಚೆನ್ನಾಗಿ ಮಾಡೋವ್ರೆ ಅಷ್ಟೇ. ನಮ್ಗೆ ಒಳ್ಳೇದು. ಫ್ರಾಂಕ್ ಆಗಿ ಹೇಳ್ತಾ ಇದ್ರು, ಅವರು ಸರಿ ಇಲ್ಲ, ಸಿದ್ದರಾಮಯ್ಯ ಅವರು ಸರಿ ಇಲ್ಲ. ಸುಮ್ಮನೆ ಎಲ್ಲ ಈ ಏನಂತೀರಾ, ಈ ಕೋಮುವಾದಿಗಳನ್ನ ಎಬ್ಬರಿಸ್ಬಿಟ್ಟು ಧರ್ಮ ಇನ್ನೊಂದು ಮತ್ತೊಂದು ಅಂತ ಹೇಳ್ಕೊಂಡು ತುಂಬಾ ಇದು ಮಾಡ್ತಾರೆ. ಸರ್, DCM ಅವರಿಗೆ ಯಂಗ್ ಎನರ್ಜೆಟಿಕ್ ಡೈನಮಿಕ್ ಅಂತ ಹೇಳಿ ಕರೆಯಲಾಗುತ್ತೆ. ಅವ್ರು ಏನಾದ್ರು ಬಂದ್ರೆ ಏನಾದ್ರು ಚೇಂಜಸ್ ಆಗುತ್ತೆ? ಮೇಡಮ್, ಯೂತ್ ಬಂದು ಈ ಯಾರಂತ ಹೇಳ್ತೀರಾ, ಇವ್ರ ಹೆಸರು ಅಂತಾರಲ್ಲಪ್ಪ, ಅವ್ರ ಹೆಸರೇ ಮಾಡ್ಬಿಟ್ಟಿನಿ, ಸಾರಿ. ಯೂತ್ ಬಂದ್ರೆ ಪರವಾಗಿಲ್ಲ. ಯಾರೇ ಬಂದ್ರು ಮುಖ್ಯಮಂತ್ರಿ ಆಗ್ಲಿ
ಉಪಮುಖ್ಯಮಂತ್ರಿ ಆಗಲಿ ಆದಷ್ಟು ಯೂತ್ ಬಂದರೆ ಚೆನ್ನಾಗಿರುತ್ತೆ. ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದಿಲ್ಲ ಅಂತ ನಾನು ಹೇಳ್ತಿಲ್ಲ, ಅವರಷ್ಟು ಮುಂಜಾಗ್ರತೆ ಮುಂದಾಲೋಚನೆ ಮಾಡೋಷ್ಟು ಇವರು ಬರಲ್ಲ ಅನ್ಸುತ್ತೆ ನಾನು. ಇವ್ರು ಈ ಮುಂಚೆದು ಏನು ಮಾಡಿದ್ರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ ಹೊರತು ಹೊಸದಾಗಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಐಡಿಯಾ ಬರಲ್ಲ ಇವ್ರಿಗೆ. ಅರ್ಥ ಆ ರೀತಿ ಹೇಳ್ತಾರೆ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಬೆಂಗಳೂರಿನಲ್ಲಿ ಅಲ್ಲಲ್ಲಿ ರಸ್ತೆಗಳ ಮೇಲೆ ರಸ್ತೆ ಗುಂಡಿಗಳು ಆಗಿರೋದು, ಮತ್ತೆ ಅದರಿಂದ ಅಪಘಾತಗಳು, ಅವಘಡಗಳು, ಆಕ್ಸಿಡೆಂಟ್ಗಳು, ಎಲ್ಲದರ ಹೊಣೆ ಯಾರು? ಕಾಂಟ್ರಾಕ್ಟರ್ಗಳ, ಜನಸಾಮಾನ್ಯರ, ಅಥವಾ ಜನಸಾಮಾನ್ಯರ ವಾಹನಗಳ, ಅಥವಾ ಸರ್ಕಾರನ, ವಿರೋಧ ಪಕ್ಷದವರ, ಯಾರು? ಸಾರ್ವಜನಿಕರಲ್ಲಿ ಈ ಪ್ರಶ್ನೆಯನ್ನ ಕೇಳಿ ಅವ್ರ ಹತ್ರ ಒಂದಷ್ಟು ಅಭಿಪ್ರಾಯ ಕಲೆಕ್ಟ್ ಮಾಡುವಂತಹ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ಪಬ್ಲಿಕ್ ಪಂಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪ್ರಚಲಿತ ಸುದ್ದಿ, ಮತ್ತಷ್ಟು ಪ್ರಶ್ನೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನೋಡ್ತಾ ಇರಿ ವಿಬಿ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.